ರಾಷ್ಟ್ರ ಪ್ರಶಸ್ತಿ ವಿಜೇತ ಕ್ರೀಡಾಪಟುಗಳಿಗೆ ಬಿಡಿಎ ಗೌರವಾನ್ವಿತವಾಗಿ ಸೈಟ್ ಹಂಚಿಕೆ ಮಾಡುತ್ತೆ. ಅದಕ್ಕೆ ಅಂತಾನೆ 200 ನಿವೇಶನಗಳನ್ನು ಮೀಸಲಿಟ್ಟಿದೆ. ಆದರೆ ರಾಷ್ಟ್ರ ಮಟ್ಟದ ಮ್ಯಾರಥಾನ್ ಚಾಂಪಿಯನ್ ಗವಿಯಪ್ಪಗೆ ಮಾತ್ರ ಸೈಟ್ ಹೊಂದುವ ಕನಸು ಮರೀಚಿಕೆಯಾಗಿಯೇ ಉಳಿದಿದೆ. ಗವಿಯಪ್ಪ ಬಿಡಿಎ ಸೈಟ್ ಪಡೆಗಾಗಿ 12 ವರ್ಷದಿಂದ ಅಲೆದಾಡ್ತಿದ್ದಾರೆ. ರಾಷ್ಟ್ರ ಮಟ್ಟದ ಮ್ಯಾರಥಾನ್ ಚಾಂಪಿಯನ್ ಆಗಿದ್ದ ಗವಿಯಪ್ಪ ಸಾಧನೆಗೆ ಹಲವು ಪ್ರಶಸ್ತಿಗಳು ಹರಿದು ಬಂದಿದೆ. ಇವರ ಸಾಧನೆಯನ್ನು ಮೆಚ್ಚಿ 2002ರಲ್ಲಿ ಅಂದಿನ ಸಿಎಂ ಎಸ್.ಎಂ. ಕೃಷ್ಣ ಅವರು ಬಿಡಿಎ ಸೈಟ್ ನೀಡುವಂತೆ ಶಿಫಾರಸು ಮಾಡಿದರು. ಆದರೆ ಬಿಡಿಎ ಇಂದಿಗೂ ಅವರ ಆದೇಶಕ್ಕೆ ಕ್ಯಾರೆ ಎಂದಿಲ್ಲ. ಆದರೆ ನಿವೇಶನದ ನಿರೀಕ್ಷೆಯಲ್ಲಿರೋ ಕ್ರೀಡಾಪಟು ಗವಿಯಪ್ಪ ಮಾತ್ರ ಬಿಡಿಎ ಸುತ್ತಿ ಮಂಡಿ ನೋವಿಗೆ ಒಳಗಾಗಿದ್ದಾರೆ. ಇನ್ನು ಕಾನೂನು ಹೋರಾಟ ಅನಿವಾರ್ಯ ಅಂತ ಕಾನೂನು ಪದವಿ ಕೂಡ ವ್ಯಾಸಂಗ ಮಾಡಿದ್ದಾರೆ ಗವಿಯಪ್ಪ. ಇಷ್ಟಾದರೂ ಬಿಡಿಎ ಮಾತ್ರ ನಿವೇಶನದ ಕನಸನ್ನು ಹಾಗೆ ಉಳಿಸ್ಕೊಂಡಿದೆ. ಇದು ಕುಟುಂಬದವರಿಗೆ ಹೆಚ್ಚು ನೋವನ್ನು ಉಂಟು ಮಾಡಿದೆ. ಇವರೊಬ್ಬರೇ ಅಲ್ಲ, ರಾಷ್ಟ್ರ ಪ್ರಶಸ್ತಿ ವಿಜೇತಾದಂಥ ಕಬಡ್ಡಿ ಕ್ರೀಡಾಪಟು BC ರಮೇಶ್, ಅಥ್ಲೀಟ್ ಪ್ರಮೀಳಾ ಅಯ್ಯಪ್ಪ, ಅಶ್ವಿನಿ ಅಕ್ಕುಂಜೆ, ಟೀಮ್ ಇಂಡಿಯಾ ಕ್ಯಾಪ್ಟನ್ ಅರ್ಜುನ್ ಹಾಲಪ್ಪ ಅವರಿಗೂ ಕೂಡ ಬಿಡಿಎ ಇನ್ನೂ ಸೈಟ್ ನೀಡಿಲ್ಲ. ನಾನು ಎಸ್.ಎಂ. ಕೃಷ್ಣ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಸಂದರ್ಭದಲ್ಲಿ ಜನತಾ ದರ್ಶನ ಅಂತ ನಡೀತಾ ಇತ್ತು. ಆಗ ನಾನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನಾನು ಅವರನ್ನು ಆ ಜನತಾ ದರ್ಶನದಲ್ಲಿ ಭೇಟಿ ಮಾಡಿ ಒಂದು ಬಿಡಿಎ ನಿವೇಶನ ಕೊಡಬೇಕು ಅಂತೇಳಿ ನಾನು ಮನವಿ ಪತ್ರವನ್ನು ಕೊಟ್ಟೆ. ಆಗ ಕೂಡಲೇ ಸ್ಪಾಟಲ್ಲಿ ಅವರು ಆ ಒಂದು ನನ್ನ ಮನವಿ ಪತ್ರದ ಮೇಲೆ ಅವರು ಆದೇಶ ಮಾಡಿದ್ರು ಬಿಡಿಎಗೆ, ಇವರಿಗೆ ಒಂದು ಪ್ರಶಸ್ತಿ ವಿಜೇತರಿಗೆ ಒಂದು ನಿವೇಶನವನ್ನು ಕೊಟ್ಟು ನನಗೆ ವರದಿಯನ್ನು ಕಳಿಸಬೇಕು ಅಂತ ಆದೇಶ ಮಾಡಿದ್ದಾರೆ. ಸುಮಾರು ನಾನು 12 ವರ್ಷಗಳಿಂದ ನಾನು ಈ ಬಿಡಿಎ ಸೈಟ್ಗೆ ನಾನು ಕಾಯ್ದೆ ಇದೆ. ನನಗೆ ಕಾನೂನಿನ ಮುಖಾಂತರವೇ ನಮಗೆ ನ್ಯಾಯ ಸಿಗುತ್ತೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್. ಇಷ್ಟೊಂದು ಸಾಧನೆ ಮಾಡಿದ್ರೂ ಕೂಡ ಇದನ್ನು ಮನವಿನ ಸ್ವೀಕರಿಸಿ ಇವ್ರಿಗೆ ಕೊಡಿ ಅಂತ ಹೇಳಿದ್ರು ಕೂಡ ತುಂಬ ಹೋರಾಟ ಮಾಡಿದ್ರು. ಓಡಾಡಿ ಆಫೀಸುಗಳಿಗೆ ಸುಮಾರು ದುಡ್ಡು ಖರ್ಚು ಮಾಡಿದ್ರು ಎಲ್ಲ ಅರ್ಹತೆ ಇದ್ದರೂ ಯಾಕೆ ನಮಗೆ ಸೈಟ್ ಸಿಗಲ್ಲ ಅನ್ನೋ ಒಂದು ನೋವಿದೆ ನಮಗೆ. ಇಷ್ಟೆಲ್ಲ ಆದ್ರೂ ಜೊತೆಗೆ ಆದಾಯಕ್ಕಿಂತ ಖರ್ಚು ವೆಚ್ಚಗಳನ್ನೇ ಸಮಾಜಕ್ಕಾಗಿ ಅವರು ವಿನಿಯೋಗ ಮಾಡ್ತಾಯಿದ್ದಾರೆ. ನಮಗೂ ಒಂದು ಆಸೆ ಇರುತ್ತಲ್ವ, ಒಂದು ನಿವೇಶನ ಬೇಕು ಅಂತಂದಾಗ ಸರ್ಕಾರದಿಂದನೇ ಕೊಡ್ತಾರೆ ಅಂದಾಗ ನಮ್ಗೆ ಖುಷಿ ಆಗುತ್ತೆ, ಸಂತೋಷನಾಗುತ್ತೆ. ಸಿಕ್ಕರೆ ನಮ್ಗೆ ತುಂಬ ಸಂತೋಷ, ಕೊಡಬೇಕು ಅಂತ ಆಸೆ ಪಡ್ತಾಯಿದ್ದೀವಿ ಇವತ್ತಿನವರೆಗೂ. ಎಸ್, ಇದು ಒಬ್ಬ ಕ್ರೀಡಾಪಟುವಿನ ದುಸ್ಥಿತಿ ಅಂತಲೇ ಹೇಳ್ಬೋದು. ಈಗಾಗಲೇ ನಾವು ಹೇಳಿದಾಗೆ ಹಲವಾರು ಜನ ಕ್ರೀಡಾಪಟುಗಳಿಗೆ ಈ ಒಂದು ಅವಕಾಶ ಅಥವಾ ಬಿಡಿಎ ಸೈಟ್ ಇನ್ನೂ ಲಭ್ಯ ಆಗಿಲ್ಲ. ಅದರಲ್ಲಿ ಅರ್ಜುನ್ ಹಾಲಪ್ಪ, ಭಾರತ ಕಂಡ ಅಪ್ರತಿಮ ಹಾಕಿ ಆಟಗಾರರಲ್ಲಿ ಒಬ್ಬರು, ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಾಲಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ಈಗಾಗಲೇ ಬಿಡಿಎ ಈ ಥರದ ಸಾಧನೆ ಮಾಡಿದ ಕ್ರೀಡಾ ವಿಭಾಗದ ಸಾಧಕರಿಗೆ ಅಂತಲೇ ಸುಮಾರು 200 ಸೈಟ್ಗಳನ್ನು ತೆಗೆದಿಡುತ್ತೆ. ನೀವು ಕೂಡ ಅದರ ಒಬ್ಬ ಆಕಾಂಕ್ಷಿ. ನಿಮಗೆ ಇದುವರೆಗೂ ಬಿಡಿಎ ಸೈಟ್ ಹಂಚಿಕೆ ಆಗಿದೆಯಾ? ಸರ್, ಮೊದಲಾಗಿ ಹೇಳ್ಬೇಕು ಅಂದ್ರೆ ಸೈಟ್ ಇನ್ನೂ ಅಲಾಟ್ ಆಗಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ನಾವು 2001 ಜೂನಿಯರ್ ವರ್ಲ್ಡ್ ಕಪ್ ಗೆದ್ಕೊ ಬಂದು ಒಂದು 1.5 ಇಯರ್ ಒಳಗಡೆ ಪಂಜಾಬ್ ಗೌರ್ಮೆಂಟ್ ಅವರು ಪಂಜಾಬ್ ಅಲ್ಲಿ ಇರೋ ಆ ರಾಜ್ಯದ ಎಲ್ಲಾ ಪ್ಲೇಯರ್ಸ್ಗೆ ಒಂದೊಂದು ಸೈಟ್ ಅಲಾಟ್ ಮಾಡಿದ್ರು. ಅದೇ ನಮ್ ಕರ್ನಾಟಕದವರು ಅವಾಗ ಗೌರ್ಮೆಂಟ್ ಆಗ್ಲಿ ಯಾರೇ ಆಗ್ಲಿ ಒಂದು ಅಪ್ರಿಸಿಯೇಷನ್ ಲೆಟರ್ ಆಗ್ಲಿ, ಸೈಟ್ ಬಿಡಿ, ಸೈಟ್ ದೂರ, ರಿವಾರ್ಡ್ ಆಗ್ಲಿ ಒಂದು ಅಪ್ರಿಸಿಯೇಷನ್ ಲೆಟರ್ ಇಲ್ಲಿ ಅದು ಬಂದಿರ್ಲಿಲ್ಲ. ಸೊ ಈಗ ಈ ತರ ಮಾಡ್ಕೊಂಡು ಹೋದ್ರೆ ತುಂಬಾ ಡಿಸಪಾಯಿಂಟಿಂಗ್. ಹಾಗೆ ಸೈಟ್ ವಿಷಯ ಬಂದಾಗ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಸೆಲೆಬ್ರಿಟಿಗಳಿಗೆ ಕೊಡ್ತಾರೆ. ಹಾಗೆ ತುಂಬಾ ಸಿನಿಮಾ ಅವ್ರು ಕೊಡಬಾರ್ದು ಅಂತ ಹೇಳ್ತಿಲ್ಲ. ಬಟ್ ಎಂಡ್ ಆಫ್ ದ ಡೇ ಸ್ಪೋರ್ಟ್ಸ್ ಮ್ಯಾನ್ ಕಂಟ್ರಿಗೆ ದೇಶ ಮಾಡೋ ಸರ್ವಿಸ್ ಮಾಡೋದು ದೊಡ್ಡದ ಅಥವಾ ನೀವು ಬೇರೆ ಇದ್ರಲ್ಲಿ ರೀತಿ ಸರ್ವಿಸ್ ಮಾಡೋದು ದೊಡ್ಡದ ಹೇಳಿ? ಆತರ ನೋಡಿದ್ರೆ ಸ್ಪೋರ್ಟ್ಸ್ ಮ್ಯಾನ್ ತುಂಬಾ ಕೀಳಾಗಿ ನೋಡ್ತಾರೆ ಅಂತ ಹೇಳ್ಬೋದು. ಯಾಕೆ ನಂದು ಒಬ್ಬಂದೇ ಅಂತ ಅಲ್ಲ, ತುಂಬಾ ಕ್ರೀಡಾಪಟುಗಳಿದ್ದಾರೆ ಹಾಗೆ ದೇಶಕ್ಕೆ ಸರ್ವಿಸ್ ಮಾಡಿ, ನಾನ್ ಭಾರತಕ್ಕೆ ನಾಯಕನಾಗಿ ಎಲ್ಲರೂ ಆಗಿ ಆತರ, ಆಮೇಲೆ ದೊಡ್ಡ ದೊಡ್ಡ ಗೇಮ್ಸ್ ಅಲ್ಲಿ ಮೆಡಲ್ಸ್ ತಗೊಬಂದು ಪ್ರೈಡ್ ಆಗಿರೋದ್ರಿಂದ ಸರ್ಕಾರ. ಎಸ್, ನಿಜ. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿಯ ರಾಷ್ಟ್ರೀಯ ತಂಡದ ನಾಯಕನಿಗೆ ಈ ದುಸ್ಥಿತಿ ಅಂದ್ರೆ ಇನ್ನು ಬೇರೆಯವರಿಗೆ ಏನು ಗತಿ ಅಂತ ನೀವೇನಾದ್ರು ರಿಕ್ವೆಸ್ಟ್ ಮಾಡಿದ್ರ, ಅಂದ್ರೆ ಅದಕ್ಕೆ ಅರ್ಜಿ ಏನಾದ್ರು ಹಾಕಿದ್ರಾ? ಅದ್ರ ಬಗ್ಗೆ ಏನಾದ್ರು ಬೆಳವಣಿಗೆಗಳಾಗಿದೆಯಾ? ಇಲ್ಲ ಸರ್, ಅರ್ಜಿ ಹಾಕ್ಲಿಕ್ಕೆ ಹೇಳಿದ್ರೆ ಹಾಕಿದೆ. ಆದ್ರೆ ಈಗ ಅದೇನೋ ಕಾಮನ್ವೆಲ್ತ್ ಮೆಡಲ್ ಆದ್ಮೇಲೆ ಏನೋ ಕೊಡ್ಬೇಕು ಅಂತ ಒಂದು ಇದು ಪ್ರಪೋಸಲ್ ಇದೆ. ಅದು ಯಾವಾಗ ಬರ್ತದೆ ಗೊತ್ತಿಲ್ಲ. ಬಟ್ ನೋಡಿ, ಎಂಡ್ ಆಫ್ ದ ಡೇ ನೀವು ಇಷ್ಟು ಸರ್ವಿಸ್, ಕಂಟ್ರಿ ರೆಪ್ರೆಸೆಂಟ್ ಮಾಡಿ ನೀವು ನೇಷನ್ ಪ್ರೈಡ್ ತರುವಾಗ
ನಿಮ್ಗೆ ಅಟ್ಲೀಸ್ಟ್ ನೀವು ಹೋಗಿ ನೀವು ನನಗೆ ಸೈಟ್ ಇಲ್ಲ ಜಾಗ ಕೊಡಿ ದಯವಿಟ್ಟು ಅಂತ ನೀವು ಕೇಳ್ಬಿಟ್ಟು ತಗೊಳಕ್ಕಿಂತ ಗೌರ್ಮೆಂಟ್ ರಿವಾರ್ಡ್ ಮಾಡಿದ್ರೆ ಅದು ತುಂಬಾ ಅಪ್ರಿಷಿಯೇಟ್ ಆಗ್ತದೆ, ಇನ್ನು ಮೋಟಿವೇಶನ್ ಬರ್ತದೆ. ನೀವು ಕೇಳಿ ತಗೊಳೋದಕ್ಕಿಂತ ಅದಾಗಿ ರಿವಾರ್ಡ್ ಆಗಿ ಸಿಗೋದಕ್ಕೆ ತುಂಬಾ ಐ ಥಿಂಕ್ ವ್ಯಾಲ್ಯೂ ಇರ್ತದೆ. ಮತ್ತೆ ಬರೋ ಮಕ್ಕಳಿಗೆ ಆಗ್ಲಿ ನಮಗೆ ಆಗ್ಲಿ ಮೋಟಿವೇಶನ್ ಜಾಸ್ತಿ ಆಗ್ತದೆ ಇನ್ನು ಅಚೀವ್ ಮಾಡ್ಬೇಕು ಅಂತ. ಡಿಫರೆನ್ಸ್ ಇದೆ ನೀವು ಕೇಳಿ ತಗೊಳ್ಳೋದಕ್ಕೂ ಅಥವಾ ಅವರೇ ಕೊಡೋದಕ್ಕೂ. ಖಂಡಿತ ಇದನ್ನು ಕೇಳಿ ಪಡೆಯುವಂಥದ್ದಲ್ಲ, ಅದನ್ನ ಅವರ ಕೊಡುವಂಥದ್ದು ಕೂಡ ಕರ್ತವ್ಯ. ಹಾಗೆ ಇತ್ತೀಚೆಗೆ ಕೆಲವು ಕ್ರೀಡಾಪಟುಗಳು ಹೇಳ್ತಾ ಇದ್ರು ನಾವು ಬೇರೆ ರಾಜ್ಯದಿಂದ ಕಂಟೆಸ್ಟ್ ಮಾಡ್ತೀವಿ ಅಂತ. ಅಂತಹ ದಿನಗಳು ಬರೋದಕ್ಕಿಂತ ಮುಂಚೆ ಇವರು ಎಚ್ಚೆತ್ತುಕೊಳ್ಬೇಕಾದಂಥ ಅಗತ್ಯ ಇದೆ ಅಲ್ವಾ? ಹೌದೌದು, ನಾನು ಅದೇ ಹೇಳ್ತಿಲ್ಲ ನೋಡಿ ಸರ್, ಎಂಡ್ ಆಫ್ ದ ಡೇ ಸ್ಪೋರ್ಟ್ಸ್ ಮ್ಯಾನ್ಗೆ ಇರೋದು ಶಾರ್ಟ್ ಸ್ಪ್ಯಾನ್. ಇದು ಒಂದು 5 years 10 years ಮ್ಯಾಕ್ಸಿಮಮ್ ತುಂಬಾ ಕಮ್ಮಿ ಆಗಿ 10ರಿಂದ 15. ಈಗ ಹಾಕಿಲಿ ನಾವು 12 ವರ್ಷ 15 ವರ್ಷ ಆಡ್ತೀವಿ ಅಂತ ಇರ್ತದೆ, ಆದ್ರೆ ಎಲ್ಲಾ ಸ್ಪೋರ್ಟ್ ಅಲ್ಲೂ ಆಗಿರೋದಿಲ್ಲ. ಅದಕ್ಕೆ ಆ ಟೈಮಲ್ಲಿ ಏನ್ ಅಚೀವ್ ಮಾಡ್ತಾರೆ, ತುಂಬಾ ಬಡತನದಿಂದ ಬಂದಿರ್ತಾರೆ, ಕಷ್ಟ ಇರ್ತದೆ ಅವ್ರಿಗೆ, ಊಟಕ್ಕೆ ಮನೇಲಿ ತಿನ್ಲಿಕ್ಕೆ ಇರೋದಿಲ್ಲ, ಅಂತದ್ರಿಂದ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಅಷ್ಟೆಲ್ಲ ನೀವು ವರ್ಷ ಇಡೀ ನೀವು ಎಜುಕೇಶನ್ ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ನೀವು ಅಚೀವ್ ಮಾಡಿ ಬಂದು ಎಂಡ್ ಆಫ್ ದ ಡೇ ನಿಮ್ ಮನೆಗೆ ಬಂದಾಗ ನಿಮ್ ಮನೆಗೆ ತಂದೆ ತಾಯಿಗೆ ಇರ್ಲಿಕ್ಕೆ ಒಂದು ಜಾಗ ಇಲ್ಲ, ತಿಂಗಳು ಕೊನೆ ಆದ್ರೆ ಯೋಚನೆ ಮಾಡ್ಬೇಕು ಅಂತ ಆಗುವಾಗ ತುಂಬಾ ಡಿಸಪಾಯಿಂಟ್ ಆಗ್ತದೆ. ಆತರ ಎಲ್ಲ ಇರುವಾಗ ನೀವು ಈ ತರ ಗವರ್ಮೆಂಟ್ ಸ್ವಲ್ಪ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ಗೆ ತುಂಬಾ ಕಷ್ಟ ಆಗ್ತದೆ. ಸ್ಪೆಷಲಿ ಮೇಜರ್ ನೋಡಿ, ನೀವು ಈ ತರ ಇನ್ಸೆಂಟಿವ್ಸ್ ಇಲ್ಲ ಅಂತ ಹೇಳಿದ್ರೆ ಯಾರು ನಾನು ದುಡ್ಡುಗೋಸ್ಕರ ಅಥವಾ ನಿಮ್ ಜಾಗಗೋಸ್ಕರ ಆಡೋದು ಅಂತಲ್ಲ, ಎಂಡ್ ಆಫ್ ದ ಡೇ ಇಟ್ ಇಸ್ ಮೋಟಿವೇಶನ್. ನೀವು ಎಂಡ್ ಆಫ್ ದ ಡೇ ಈಗ ಯಾರ ಫಿಲಿಂ ಅವ್ರಿಗೆ ಕೊಡ್ಲಿ ಬೇರೆಯವ್ರಿಗೆ ಕೊಡ್ಲಿ, ಅವ್ರದ್ದು ಅಟ್ಲೀಸ್ಟ್ ಅವ್ರಿಗೆ ರಿವಾರ್ಡ್ ಅನ್ನೋದು ಇದ್ದೇ ಇರ್ತದೆ. ಅದು ಬಿಟ್ರೆ ಸ್ಪೋರ್ಟ್ಸ್ ಮ್ಯಾನ್ಗೆ ತುಂಬಾ ದೊಡ್ಡದೇನಿಲ್ಲ, ಅವ್ರಿಗೆ ಲೈಫ್ ಲಾಂಗ್ ಇರ್ತದೆ. ಸ್ಪೋರ್ಟ್ಸ್ ಇರೋದು ತುಂಬಾ ಶಾರ್ಟ್ ಸ್ಪ್ಯಾನ್, ಅದ್ರಲ್ಲೇ ಎಲ್ಲ ಅಚೀವ್ ಮಾಡ್ಕೋಬೇಕು ಅವರು. ಹೌದು. ಅದು ಈಗ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರುವಂಥವರೇ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾರೆ, ಅವರಿಗೆ ಈ ಮೂಲಕ ನೀವು ಹೇಳೋದೇನು, ಅವ್ರು ಮಾಡಬೇಕಾಗಿದ್ದೇನು ಅಂತ? ಮಾಡ್ಬೇಕಾಗಿದೆ ಅಂತ ನೋಡಿ ತುಂಬಾ ಪೊಲಿಟಿಷಿಯನ್ಸ್ ಆಗ್ಲಿ ಅವ್ರ ಫ್ಯಾಮಿಲಿಗಳಿಗಾಗ್ಲಿ ಸೈಟ್ಗಳು ಅಲರ್ಟ್ ಆಗ್ತದೆ. ಹಾಗೆ ಸಿಂಪಲ್ ಆಗಿ ಒಂದು ಚಿಕ್ಕದಾಗ ಏನಾದ್ರು ಒಂದು ಕಮಿಟಿ ಫಾರ್ಮ್ ಮಾಡಿ, ಅಥವಾ ವರ್ಷಕ್ಕೆ ಇಷ್ಟು ಈ ತರ ಅಚೀವ್ ಯಾರು ಮಾಡ್ತಿದ್ದಾರೆ, ಅಚೀವ್ಮೆಂಟ್ಸ್ ಏನಿದೆ ಅವ್ರಿಗೆ ಸಪ್ರೇಟ್ ಒಂದು ಕಮಿಟಿ ಫಾರ್ಮ್ ಮಾಡಿ ಅವ್ರಿಗೆ ಈ ತರ ಅಚೀವ್ಮೆಂಟ್ಸ್ ಇದ್ರೆ ಈ ತರ ಕೊಡ್ಬೇಕು ಅಂತ ಮಾಡ್ಬೋದಲ್ಲ. ಹಾಗೆ ಹೌದು, ಈಗ ಅಂಬರೀಶ್ ಅವರು ಬಂದು ಈಗ ಮೊನ್ನೆ ಕಾಮನ್ವೆಲ್ತ್ ಮೆಡಲ್ ಆದಾಗ ನಾನು ಸೈಟ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿ ಹೋಗಿದ್ದಾರೆ, ಅದು ಹೋಗಿದ್ದಾರೆ. ಅದೇ ತರ ಹಿಂದಿನ ಸರ್ಕಾರ ಆಗ್ಲಿ ಮುಂದೆ ಬರೋ ಸರ್ಕಾರ ಆಗ್ಲಿ ಒಂದು ಕಮಿಟಿ ಮಾಡ್ಬಿಟ್ಟು ಅದಕ್ಕೆ ಏನೇನು ಗೈಡ್ಲೈನ್ಸ್ ಉಂಟು ಅದು ಮಾಡ್ಬಿಟ್ಟು ಕೊಟ್ಬಿಟ್ರೆ ತುಂಬಾ ಸುಲಭ ಆಗ್ತದೆ. ನೀವು ಪೊಲಿಟಿಷಿಯನ್ ಮಕ್ಕಳಿಗೆ ಅಥವಾ ಅವ್ರ ಫ್ಯಾಮಿಲಿ ಅವ್ರಿಗೆ ಅಂತ ಜಾಗಕ್ಕೆ ಎಲ್ಲರಿಗೂ ಕೊಡ್ತಾರೆ. ಅದಕ್ಕೆ ಇದು ದೇಶ ಸರ್ವಿಸ್ ಮಾಡಿರೋದು ಯಾರು ಹೇಳಿ? ಅವ್ರು ಸರ್ವಿಸ್ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಎಂಡ್ ಆಫ್ ದ ಡೇ ಅವ್ರು ಯಾರು ಇದು ಅವ್ರ ಫ್ಯಾಮಿಲಿ ಅವ್ರು ಯಾರು ಮಾಡಿಲ್ಲಲ್ಲ, ಅವ್ರು ಬರೀ ಅವರು. ಖಂಡಿತವಾಗಿ ನೀವು ಹೇಳಿದ ಹಾಗೆ ಅವರಿಗೆ ಲೈಫ್ ಸ್ಪ್ಯಾನ್ ಕೂಡ ಅಂದರೆ ಅವರ ಕ್ರೀಡಾ ಫಾರ್ಮಲ್ಲಿ ಇರುವಂತಹ ಅವಧಿ ತುಂಬ ಕಡಿಮೆ ಇರುತ್ತೆ. ಆ ಅವಧಿಗಾಗಿ ಇಡೀ ಬದುಕನ್ನು ಅವ್ರು ಮುಡಿಪಿಟ್ಟಿರ್ತಾರೆ. ರಿಟೈರ್ಡ್ ಆಗಿ ಬಂದಾಗ ಅವರಿಗೆ ಇರಲಿಕ್ಕೆ ಅವ್ರ ತಂದೆ ತಾಯಿಗೆ ಇರಲಿಕ್ಕೆ ಒಂದು ಮನೆ ಕೊಡಲಿಲ್ಲ ಅಂದರೆ ಆ ಕ್ರೀಡಾಪಟು ಯಾವ ಕಾರಣಕ್ಕಾಗಿ ಕ್ರೀಡೆಯಲ್ಲಿ ಇರಬೇಕು ಅನ್ನುವಂಥದ್ದು. ಥ್ಯಾಂಕ್ ಯು ಅರ್ಜುನ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಇವತ್ತು ನಮ್ಮ ಕ್ರೀಡಾಪಟುಗಳ ದುಸ್ಥಿತಿ. ತಿಂಗಳಾದರೆ ಮೇಲ್ ನೋಡುವಂತಹ ಅನಿವಾರ್ಯತೆ, ಅದರ ಜೊತೆಗೆ ಇಡೀ ಬದುಕನ್ನು ಕ್ರೀಡೆಗಾಗಿ ಮೂಡುಪಿಟ್ಟು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೀರ್ತಿ ತರಬೇಕು ಎನ್ನುವಂಥ ಹೋರಾಟದಲ್ಲಿ ತನ್ನ ಗಳಿಕೆಯನ್ನು ಮರೆತಂತಹ ಕ್ರೀಡಾಪಟು ಕೊನೆಗೆ ಬರಿಗೈಯಲ್ಲಿ ಕಾಲ ಕಳಿಬೇಕಾಗತ್ತೆ. ಮನೆ ಇಲ್ಲದೆ ಮಠ ಇಲ್ಲದೆ ಆತ ಬೀದಿಯಲ್ಲೂ ಕೂಡ ನಿಲ್ಲುವಂತಹ ಸ್ಥಿತಿ ಇವತ್ತು ಬಂದಿದೆ. ಇದನ್ನೆಲ್ಲ ಮನಗಂಡಂತಹ ಭಾರತ ಸರ್ಕಾರ ಕೂಡ ಆಯಾ ರಾಜ್ಯದಲ್ಲಿ ಅವರಿಗೆ ಒಂದು ವಿಶೇಷ ಪುರಸ್ಕಾರವನ್ನು ಮೀಸಲಿಟ್ಟಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಮೊದಲಿನಿಂದಲೂ ಕೂಡ ಈ ಒಂದು ಧೋರಣೆಯಲ್ಲಿ ತುಂಬ ಹಿಂದೆ ಬಿದ್ದಿರುವಂತಹದ್ದು. ಇನ್ನಾದರೂ BDA ಎಚ್ಚೆತ್ತುಕೊಳ್ಬೇಕಾಗಿದೆ. ಈಗಾಗಲೇ ಸಾಧನೆಯ ಶಿಖರವನ್ನು ಭಾರತದ ಸಿರಿಗೆ ಮುಡಿಸಿದಂತಹ ಈ ಕ್ರೀಡಾಪಟುಗಳಿಗೆ ಒಂದು ಕನಿಷ್ಠ ಗೌರವವನ್ನು BDS ಸೈಟ್ ಕೊಡೋದ್ರ ಮೂಲಕ ಕೊಡಬೇಕಾಗತ್ತೆ ಅಂತ. ಇನ್ನು ರಮೇಶ್ ತಿಗಾರಕಮ್ಮ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ತಾವು ಕೂಡ ಪ್ಯಾರಾ ಕ್ರೀಡೆಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದವರು. ನೀವು ಕೂಡ ಈ ಒಂದು ರಾಜ್ಯ ಸರ್ಕಾರದ ಧೋರಣೆಗೆ, ಇದು ಇವತ್ತು ನಿನ್ನೆಯ ಧೋರಣೆ ಅಲ್ಲ, ಈ ಹಿಂದಿನಿಂದಲೂ ಕೂಡ ಕ್ರೀಡಾಪಟುಗಳನ್ನು ಕಡೆಗಣಿಸಲಾಗ್ತಾ ಇದೆ. ಏನಾಗಬೇಕು ಅಂತ ಹೇಳ್ತೀರಿ? ಈಗ ಮಾಡ್ತಿರೋದು ಏನು ಇವರು ಅಂತ? ಸರ್, ಇನ್ನೊಂದು ಹೇಳ್ಬೇಕಾದ್ರೆ ಈ BDA ಅವರು ಸರಿಸಮವಾಗಿ ನೋಡಲ್ಲ ಕ್ರೀಡಾಪಟುನು. ಯಾರು ಮುಂಚೆ ನಾನು ಅಪ್ಲೈ ಮಾಡಿದಾಗ ಅದು 94ರಲ್ಲಿ ಅಪ್ಲೈ ಮಾಡಿದ್ದೆ. ಅವಾಗ ನಾ ಬರೀ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮೆಡಲಿಸ್ಟ್ ಬೇರೆ. ಸೊ ಅದ್ರ ಬೇಸಲ್ಲಿ ನಮ್ ಸೀನಿಯರ್ಸ್ ಎಲ್ಲರೂ ಸೈಟ್ಸ್ ತಗೊಂಡ್ಬಿಟ್ರು, ನನಗಾಗ್ಲಿಲ್ಲ. ಅದಾದ್ಮೇಲೆ ಸುಮಾರು ಕ್ರೀಡಾಪಟು ನನಗಿಂತ ಲೇಟ್ ಆಗಿ ಅಪ್ಲೈ ಮಾಡಿದವರೆಲ್ಲ ಶಾರ್ಟ್ ಕಟ್ ಅಲ್ಲಿ ಹೋಗಿ ಮಿನಿಸ್ಟ್ರು MPs ಅವ್ರು ಹಿಡಿದು ಮಾಡ್ಕೊಂಡ್ರು. ಆದ್ರೆ ಅಲ್ಲಿ ಕಮಿಟಿ ಅಂತ ಒಂದು ಮಾಡಿದ್ರು BDAದಲ್ಲಿ. ಆ ಕೇಸ್ ವರ್ಕರ್ ಅದೇ ಕೇಸಲ್ಲಿ ಇನ್ನೂ ಅವರೇ ಇರೋದು.
ಮೊನ್ನೆ ನಾನು ವೆರಿ ರೀಸೆಂಟ್ಲಿ ಮೇ ಬಿ 2-3 years ಬ್ಯಾಕ್ ಹಾ. ಸಿದ್ದಯ್ಯ ಅವರು ಕೈಗೆ ಒಂದು ದೊಡ್ಡ ಅಪ್ಲಿಕೇಶನ್ ಕೊಟ್ಟೆ. ಹಾ ಆ ಕೇಸ್ ಸರ್ಕರ್ ಬಂದು ನನಗೆ ಹೆಂಗ್ ಬೈದ್ರಂದ್ರೆ ಏನ್ರಿ ಇಷ್ಟು ದೊಡ್ಡ ಅಪ್ಲಿಕೇಶನ್ ಕೊಡೋದ ನಿಮ್ಮ ಅಷ್ಟು ದೊಡ್ಡ ಅಪ್ಲಿಕೇಶನ್ಗೆ ನಾನು ಒಂದು ದೊಡ್ಡ ಅಲ್ಮಾರ ಇಡಬೇಕು ಹಾಗೆ ಹೀಗೆ ಅಂತ ಬೈದ್ರಿ ಸರ್. ನಮ್ಗೆ ಒಂಥರ ನಾಚಿಕೆ ಆಗೋಯ್ತು. ಇಷ್ಟೊಂದು ಅರ್ಜುನ ಪ್ರಶಸ್ತಿ ತಗೊಂಡವರು, ಆಮೇಲೆ ನಮ್ಮ ರಾಜ್ಯದಲ್ಲಿ 4 ಪ್ರಶಸ್ತಿ ಕೊಟ್ಟವರು, ಇಷ್ಟೆಲ್ಲ ಮರ್ಯಾದೆ ಗೌರವಿಸಿದ್ರು. ಆದ್ರೆ ಒಂದು ಕೇಸ್ ಸರ್ಕರ್ ಬಂದು ಏನ್ರಿ ಇಷ್ಟೊಂದು ಪೇಪರು, ಬರೀ ಒಂದ್ 2 ಶೀಟ್ ಕೊಡ್ಬೇಕು ಸರ್. ನಾನು 2 ಶೀಟ್ ಆತರ ಕೊಟ್ಟು ನೀವು ಇಷ್ಟು 20 ವರ್ಷದಿಂದ ನೀವು ಸೈಟ್ ಕೊಡೋದ್ರಲ್ಲೇ ಇದೀರಾ, ನೀವು ನಮ್ಮ ಹೆಸರು ರೆಕಮೆಂಡ್ ಮಾಡೋದ್ರಲ್ಲೇ ಇದೀರಾ, ನೀವು ಇಡೀ ನನ್ನ ಜೀವನದಲ್ಲಿ ಏನೇನ್ ಸಾಧನೆ ಮಾಡಿ ಎಲ್ಲಾ ಕೊಟ್ಟಿದ್ದೀನಿ, ಏನ್ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟೆ. ಆ ಒಂಥರ ನಾವು ಅಷ್ಟು ನೀಚವಾಗಿ ನೋಡಿದ್ರೆ ಅಂದ್ರೆ ನಮ್ಗೆ ಅಷ್ಟು ಬೇಜಾರು. ಧೋರಣೆಯೇ ಈ ರೀತಿಯಾಗಿರುವಂತದ್ದು. ಒಂದು ಸಾಧನೆಗಳ ವಿವರ ಕೊಟ್ಟರು ಇವರಿಗೆ ಹೆಚ್ಚು ಅಂತ ಕೇಸ್ ಅಷ್ಟು ಮಟ್ಟ ಲೋಸ್ಟ್ ಇದರಲ್ಲಿ ನಮ್ ನೋಡ್ತಾ ಇದಾರೆ. ಬಟ್ ಯಡಿಯೂರಪ್ಪ ಅವರು ಸಾಹೇಬ್ ಅವರು ಕ್ರಿಕೆಟ್ ಟೀಮ್ ಕೊಡ್ತೀನಿ ಅಂತ ಹೇಳಿದ್ರು. ವಿಶ್ವಕಪ್ ಗೆದ್ದವ್ರಿಗೆ ಕೊಡ್ತೀನಿ ಸೈಟ್ ಅಂದ್ರು. ಆವಾಗ ನಾನು ಅದೇ ಹೇಳಿದೆ, ಕ್ರಿಕೆಟ್ ಕ್ರೀಡಾಪಟುಗೆ ನಾನು ತಡೆ ಮಾಡ್ಲಿಲ್ಲ, ಅವ್ರಿಗೂ ಕೊಡಿ ಸರ್, ನಮಗೂ ಖಂಡಿತವಾಗಿಯೂ ರಮೇಶ್, ನೀವು ಹೇಳುವಂಥ ಮಾತು ಅಕ್ಷರಶಃ ಸತ್ಯ. ಇಲ್ಲಿ ಆಗಬೇಕಾದಂಥದ್ದು ಸಾಕಷ್ಟುಗಳಿದೆ. ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು BDA ಆಯುಕ್ತರಾದಂತಹ ಶ್ಯಾಮ್ ಭಟ್ ಅವರಿಗೆ ಕರೆ ಮಾಡಿದ್ವಿ. ಆದರೆ ಶ್ಯಾಮ್ ಭಟ್ ಫೋನ್ನಲ್ಲಿ ಈ ವಿಚಾರವನ್ನು ಕೇಳಿ ಮಾತನಾಡಲಿಕ್ಕೆ ನಿರಾಕರಿಸಿಬಿಟ್ರು. ಅವರ ಪ್ರಕಾರ ಇದೊಂದು ದೊಡ್ಡ ಸಮಸ್ಯೆ ಅಲ್ವೇನೋ, ಅಥವಾ ಇದು ಕೊಡಬೇಕಾಗಿದ್ದು BDA ಕರ್ತವ್ಯ ಹೌದೋ ಅಲ್ವೋ ಗೊತ್ತಿಲ್ಲ. ಆದರೆ ಶ್ಯಾಮ್ ಭಟ್ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ನೋಡಬೇಕು. ಅದರ ಜೊತೆಗೆ ಅಭಯ್ ಚಂದ್ರ ಜೈನ್ ಅವರು ಕ್ರೀಡಾ ಸಚಿವರಾಗಿ ಅವರದ್ದು ಒಂದು ಮಹತ್ವದ ಜವಾಬ್ದಾರಿ ಕೂಡ ಇದು. ಈಗಾಗಲೇ ಸಾಕಷ್ಟು ಜನ ಕ್ರೀಡಾಪಟುಗಳು ತಮ್ಮ ಸಾಧನೆಗಳ ವಿವರವನ್ನು ಇಟ್ಕೊಂಡು BDA ಕಚೇರಿಗೆ ಅದರ ಕಮಿಟಿಯ ಸದಸ್ಯರ ಮುಂದೆ ಹೋದರೆ, ಏನಪ್ಪ ಇಷ್ಟೊಂದು ಲೆಟರ್ ಕೊಡ್ತೀಯ, 2 ಲೆಟ್ರಲ್ಲಿ ಕೊಡು ಸಾಕು ಅನ್ನುವಂಥ ನೀಚ ಮಟ್ಟಿಗೆ ಮಾತನಾಡ್ತಾರೆ. ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ಈ ವಿಚಾರವಾಗಿ ಇನ್ನಾದರೂ BDA ಎಚ್ಚೆತ್ತುಕೊಳ್ಳಿ ಅನ್ನುವಂಥದ್ದು ನಮ್ಮ ಆಶಯ.